ಹಾಯ್ ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಏನಪ್ಪ ಈ ವ್ಲಾಗ್ ಅಂತ ಅಂದರೆ, ಇವತ್ತಿಗೆ ಅಂದರೆ ಜೂನ್ 11th ನಾನು ಈ ವ್ಲಾಗ್ ಮಾಡಿರೋದು. ಜೂನ್ 11th ನನ್ನ ಮಗಳಿಗೆ 7 ಮಂತ್ ಕಂಪ್ಲೀಟ್ ಆಗಿ 8 ಮಂತ್ ರನ್ನಿಂಗ್ ಆಗ್ತಿದೆ. ಸೊ ಅವಳಿಗೆ ಒಂದು ಸಿಂಪಲಾಗಿ ಫೋಟೋಶೂಟ್ ಮಾಡೋಣ ಅಂತ ಮನೇಲಿ ಅಂದ್ಬಿಟ್ಟು ಈ ರೀತಿ ರೆಡಿ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ನನ್ನ ಗೊಂಬೆ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾಳೆ ಅಂತ. ನಿಮಗೂ ಏನಾದರೂ ಹಾಗೆ ಅನಿಸ್ತು ಅಂದರೆ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಚಿನ್ನು ಇಲ್ಲಿ ದಿಶಾ, ಏಯ್ ನೀನ ನೆಕ್ಸ್ಟ್ ನೋಡ್ತಿರ್ಬೋದು ನೀವು, ಮನೇಲಿರೋವಂತಹ ಕಾಳು ಹಕ್ಕಿಗಳನ್ನ ಬಳಸ್ಕೊಂಡು ಈ ಥೀಮಲ್ಲಿ ನಾನು ಅವಳಿಗೆ 7 ಮಂತದ ಫೋಟೋಶೂಟ್ನ ಮಾಡ್ಕೊಂಡಿದ್ದೀನಿ. ಅಯ್ಯೋ, ಅವಳು ಫೋಟೋಶೂಟ್ ಮಾಡೋದಕ್ಕಂತ ನನಗಂತೂ ಸಾಕಾಗೋಯಿತು. ಮಕ್ಕಳು ಅಂದರೆ ಬುದ್ಧಿ ಬರೋವರೆಗೂ ಒಂಥರ, ಬುದ್ಧಿ ಬಂದಮೇಲೆ ಒಂಥರ ಅಂತ ಹೇಳ್ತೀವಿ ಅಲ್ವಾ. ನನಗಂತೂ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಈ ಮಂತಲ್ಲಿ ಫೋಟೋಶೂಟ್ ಮಾಡೋದಕ್ಕೆ. ಅವಳು ಎಷ್ಟು ಕೂಗಿದ್ರು ಅವಳ ಆಟನೇ ಅವಳಿಗೆ ಆಗ್ತಾಯಿತ್ತು. ಅವಳಿಗೇನು ಆಡಬೇಕು ಅನಿಸ್ತಿತ್ತು ಆ ಥರ ಆಡಿಕೊಂಡು ಸುತ್ತಮುತ್ತ ನೋಡಿಕೊಂಡು ಕ್ಯಾಮ್ರಾ ಒಂದು ನೋಡೋದು ಬಿಟ್ಟು ಬೇರೆ ಕೆಲಸ ಎಲ್ಲ ಮಾಡ್ತಿದ್ಲು ನನ್ನ ಮಗಳು. ನೆಕ್ಸ್ಟ್ ನೋಡ್ತಾ ಇರ್ಬೋದು, ಫೈನಲ್ ಆಗಿ ಅವಳಿಗೆ ಈ ಥರ ಬಂತು ವಿಡಿಯೋ. ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಾಗಿತ್ತು ಅವಳಿಗೂ ಇದ್ದಿದ್ರೆ, ಬಟ್ ಒಬ್ಬರೇ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಲ್ವಾ, ಮಗುನ ಮೇಂಟೈನ್ ಮಾಡಿಕೊಂಡು. ನೆಕ್ಸ್ಟು ಫೈನಲಾಗಿ ಅವಳಿಗೆ ಫೋಟೋಶೂಟ್ ಎಲ್ಲ ಆದಮೇಲೆ ಈ ಒಂದು ಟೀ ಶರ್ಟ್ನ ಹಾಕಿದ್ದೀನಿ. ಅದರಲ್ಲಂತೂ ರೆಡ್ ಹಾಕಿರೋದಕ್ಕೂ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ನೆಕ್ಸ್ಟು ಅಲ್ಲಿಗೆ ಸಂಜೆ ಆಗೋಯಿತು, ಜಾಸ್ತಿ ಕ್ಲಿಪ್ಪಿಂಗ್ಸ್ನೇನು ತೊಗೊಳಕ್ಕೆ ಹೋಗಲಿಲ್ಲ. ಇಲ್ಲೇ ನಮ್ಮ ಮನೆ ಮುಂದೆ ಒಂದು ಪ್ಲ್ಯಾಂಟ್ ಹಾಕಿದ್ವಿ ಅಲ್ವಾ, ಅದು ತುಂಬ ಫ್ರೂಟ್ಸ್ ಬಿಟ್ಟಿದೆ ಗೈಸ್. ಸಿಕ್ಕಾಪಟ್ಟೆ ನೋಡ್ತಿದ್ರೆ ಒಂದೊಂದು ಫ್ರೂಟ್ ಎಷ್ಟಿಷ್ಟಪ್ಪ ಬೇಗ ದಪ್ಪ ಆಗಿಬಿಡುತ್ತೆ ಅಂತ ಅಂದರೆ ನೋಡ್ತಾ ಇರ್ಬೋದು ನೀವೇ ಎಷ್ಟು ಫ್ರೂಟ್ಸ್. ಅಂದರೆ ಬೆಳಕಲ್ಲಿ ಇನ್ನೊಂದು ಸಲ ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ. ತುಂಬಾ ಫ್ರೂಟ್ಸ್ ಬಿಟ್ಟಿದೆ ಇದರಲ್ಲಿ. ಅದನ್ನು ಕುಟ್ಕೊಂಡು ನಾನು ಕೌಂಟ್ ಮಾಡ್ತಿದ್ದೆ. ಇರಲಿ ಅಂದ್ಬಿಟ್ಟು ಇದನ್ನೊಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಅಲ್ಲೇ ಪಕ್ಕದಲ್ಲಿ ಈ ಒಂದು ಪ್ಲ್ಯಾಂಟ್ನ ಕೂಡ ಹಾಕಿದ್ದೀವಿ. ಇದೊಂದು ಬಂದು ವೆಜಿಟೇಬಲ್ಸ್ದು, ಅದೇ ಚಯೋಟ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಬಂದು. ಇದು ಗೊತ್ತಿರುತ್ತೆ ಅಲ್ವಾ, ಸೀಮೆ ಬದನೆಕಾಯಿ ಗಿಡ. ಇದು ಕೂಡ ತುಂಬಾ ಚೆನ್ನಾಗಿ ಹೂವನ್ನ ಕಚ್ಚಿದೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು, ನಾನು ನಿಮಗೆ ಫ್ಲವರ್ಸ್ನ ತೋರಿಸ್ತಾ ಇದ್ದೀನಿ ಇಲ್ಲಿ. ಇದು ಬಂದು ನೈಟ್ ಟೈಮ್ ನಾನು ಮಾಡ್ಕೊಂಡಿರೋದ್ರಿಂದ ಫ್ಲ್ಯಾಶ್ ಲೈಟ್ ಆನ್ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇರೋದ್ರಿಂದ ಆ ರೀತಿ ಕಾಣಿಸ್ತಿದೆ. ನೆಕ್ಸ್ಟ್ ನೋಡ್ತಾ ಇರ್ಬೋದು, ಇಲ್ಲಿ ಮನೇಲೇ ನಾನು ಪೇಡಾನ ಮಾಡ್ಕೊಂಡಿದ್ದೀನಿ. ಸೀರಿಯಸ್ಲಿ ಬೇಕ್ರಿಲಿ ಯಾವ ರೀತಿ ಸ್ವೀಟ್ ಸಿಗುತ್ತೋ ಅದಕ್ಕಿಂತ ತುಂಬ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಯಾರಿಗಾದರೂ ಬೇಕು ಅನಿಸಿದ್ರೆ ನನಗೆ ಕಮೆಂಟ್ ಮಾಡಿ, ನಾನು ಹೇಗೆ ಮಾಡೋದು ಅಂದ್ಬಿಟ್ಟು ಅಪ್ಕಮಿಂಗ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ನೋಡ್ತಾ ಇರ್ಬೋದು ನೀವೇ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಸೀರಿಯಸ್ಲಿ 3 ಪದಾರ್ಥನ ಬಳಸ್ಕೊಂಡು ಇಷ್ಟು ಚೆನ್ನಾಗಿ ಮನೇಲಿ ಸ್ವೀಟ್ ಮಾಡೋದು ತುಂಬಾ ಸುಲಭ. ಯಾರಿಗಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ನಮ್ಮ ಪಾಪುಗೆ ಅವಳನ್ನ ಆಡ್ಸೋಣ ಅಂತ ಹೇಳ್ಬಿಟ್ಟು ಅವಳಿಗೆ ಹಾಸಿಗೆ ಮೇಲೆ ಹಾಕಿದ್ದೆ ಅಲ್ವಾ, ಅವಳ ಪಾಡಿಗೆ ಅವಳದೇ ಆಟ ಆಡ್ತಾ ಇದ್ಲು. ನೋಡ್ತಾ ಇರ್ಬೋದು ನೀವೇ, ದಬಾಕೊಳ್ಳೋದು, ಆಡೋದು, ಅಳೋದು, ನಗೋದು, ಇದನ್ನೆಲ್ಲ ತುಂಬ ಇತ್ತೀಚೆಗಂತೂ ತುಂಬ ಆಟ ಕಲ್ತ್ಕೊಂಡು ಈ ಥರ ಎಲ್ಲ ಮಾಡ್ತಾಳೆ. ನೆಕ್ಸ್ಟ್ ಇಲ್ಲಿ ಏನು ತಕ್ಕಪ್ಪ ನಮ್ಮ ಪಾಪದ್ದು ಕೈ ತೋರಿಸ್ತಾ ಇದ್ದೀನಿ ನಿಮಗೆ ಅಂತ ಹೇಳಿದ್ರೆ, ಈ ಮಕ್ಕಳಿಗೆ ಕೈಗೆ ಹಾಲು ಮಣೆ ಹಾಕ್ತಾರೆ ಗೊತ್ತಾ, ಅದು ನಮ್ಮ ಪಾಪುಗೆ ನಾನು 3 ಮಂತಲ್ಲಿ ಇರ್ಬೇಕಾದ್ರೆ ಹಾಕಿದ್ದು. ಅದು ಹಾಕಿದ್ಮೇಲೆ ಅವಳಿಗೆ ನಾನು ನೋಡ್ಕೊಂಡಿರಲಿಲ್ಲ, ಅದು ಸ್ವಲ್ಪ ಕೊರ್ದು ಅವಳಿಗೆ ನೋಡ್ತಾ ಇರ್ಬೋದು ಕೈ ಹತ್ರ ನೀವು ಸಣ್ಣ ಆಗಿಬಿಟ್ಟಿತ್ತು. ಸೊ ಅದನ್ನು ತೆಗೆದುಬಿಟ್ಟು ಬೇರೆದು ಹಾಕೋಣ ಅಂತ ಹೇಳ್ಬಿಟ್ಟು ಅದೇ ಇಲ್ಲಿ ನೆಕ್ಸ್ಟ್ ನಾನು ದಾರದಲ್ಲಿ ಪೋಣಿಸಿ ಹಾಕೋಣ ಅಂತ ಹೇಳ್ಬಿಟ್ಟು ಈ ರೀತಿ ಬಿಚ್ಚಿ ಇದನ್ನು ದಾರದಲ್ಲಿ ಪೋಣಿಸಿ ಹಾಕೋಣ ಅಂತ ಹೇಳ್ಬಿಟ್ಟು ಇದರಲ್ಲಿ ಪೋಣಿಸ್ಕೊಳ್ತಾ ಇದ್ದೀನಿ ನಾನು. ನೆಕ್ಸ್ಟ್ ನೋಡ್ತಿರ್ಬೋದು, ಇದೊಂದು ಕ್ಲಿಪ್ಪಿಂಗ್ಸ್ನ ನಾನು ಏಕಪ್ಪ ತೊಗೊಂಡಿದ್ದೀನಿ ಅಂತ ಅಂದರೆ ನೋಡ್ತಾ ಇರ್ಬೋದು, ಸುತ್ತಲೂ ಗ್ರೀನರಿ ಇದ್ದು ಅದ್ರ ಮಧ್ಯದಲ್ಲಿ ಮಳೆ ಬರ್ತಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಅದು ಬೇರೆ ಇವಾಗ ಆಷಾಢ ಟೈಮು, ಯಾವಾಗಲೂ ಈ ಥರ
ಹನಿತಾನೇ ಇರುತ್ತೆ. ನೋಡೋದಕ್ಕೆ ಒಂದು ಚಂದ ಅಂತಲೇ ಹೇಳ್ಬೋದು. ಎಲ್ಲ ಕಡೆನೂ ಆಲ್ಮೋಸ್ಟ್ ಇದೇ ರೀತಿ ಇರುತ್ತೆ ಅಂದ್ಕೊಳ್ತೀನಿ ಈ ಟೈಮಲ್ಲಿ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಪಪ್ಪೀಸ್ಗಳನ್ನ ಆಚೆಗಡೆ ಕಟ್ಟಾಕ್ರಿಂದ ಅವಂತೂ ಫುಲ್ಲು ನೆಂದುಬಿಟ್ಟಿದ್ವಿ. ನೆಕ್ಸ್ಟ್ ಇವಾಗ ಫುಲ್ ಆಷಾಢ ಟೈಮ್ ಅಲ್ವಾ, ವೆದರ್ತು ಸ್ವಲ್ಪ ಕೋಲ್ಡ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಪಾಪುನ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಅವಳಿಗೆ ಸ್ವೆಟರ್ ಆಗಿರ್ಬೋದು, ಟೋಪಿ ಅಂದರೆ ಕಾಫ್ ಆಗಿರ್ಬೋದು, ಸಾಕ್ಸ್ ಆಗಿರ್ಬೋದು, ಫುಲ್ಲು ಅವಳನ್ನ ಪ್ಯಾಕ್ ಮಾಡಿ ಈ ರೀತಿ ಇಡ್ಸಿದ್ದೀನಿ. ಅವಳ ಮನೆ ಒಳಗಡೆ ಇರೋದಕ್ಕೆ ಅಳ್ತಾ ಇರ್ತಾಳೆ, ಎಷ್ಟೊತ್ತಿಗೆ ಆಚೆ ಹೋಗೋಣ ಅಂತ ಈ ಥರ ಹಾಕಿದ್ದೀನಿ ಅವಳನ್ನ. ಏನಪ್ಪ ಬ್ಯಾಕ್ಗ್ರೌಂಡಲ್ಲಿ ಅದು ಸ್ವಲ್ಪ ನಾಯ್ಸ್ ಅಂತ ಕೇಳಿಸಿದ್ರೆ, ನಾನು ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ತುಂಬ ಗಾಳಿ ಬೀಸ್ತಾಯಿತ್ತು, ಅದಕ್ಕೋಸ್ಕರ ಗಾಳಿದು ಸೌಂಡು ನಿಮ್ಗೆ ಆ ಥರ ಕೇಳಿಸ್ತಾ ಇದೆ. ಇದಾಗಿತ್ತು ಗೈಸ್ ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆಗಿದೆ ಏನು ಮಾಡಬೇಕು, ಒಂದು ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.